ಕರ್ನಾಟಕ ಸರ್ಕಾರವು ಪ್ರತಿ ವರ್ಷದಂತೆ ಈ ವರ್ಷ ಸಹ ಮಕ್ಕಳ ಹಬ್ಬವನ್ನು ಆಯೋಜಿಸಿದೆ. ಈ ಒಂದು ಮಕ್ಕಳ ಹಬ್ಬವನ್ನು ಈ ವರ್ಷ ವಿಜೃಂಭಣೆಯಿಂದ ಕ್ರೀಡಾ ಇಲಾಖೆಯಿಂದ ಆಯೋಜಿಸಲಾಗುತ್ತಿದ್ದು ಬಹಳ ವಿಶೇಷವಾಗಿ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ. ಹಾಕಿ, ಬಾಸ್ಕೆಟ್ಬಾಲ್, ಮಲ್ಲಕಂಬ, ಕುಸ್ತಿ ಸಹ ಆಯೋಜಿಸಲಾಗಿದೆ. ಇದರ ಜೊತೆಗೆ ಅಡ್ವೆಂಚರ್ ಸ್ಪೋರ್ಟ್ಸ್ ಸಹ ಈ ವರ್ಷದಿಂದ ಬಹಳ ವಿಜೃಂಭಣೆಯಿಂದ ಮಾಡುತ್ತಿದ್ದು, ಈ ಅಡ್ವೆಂಚರ್ ಸ್ಪೋರ್ಟ್ಸಲ್ಲಿ ನಾವು ವಿಶೇಷವಾಗಿ ರಾಕ್ ಕ್ಲೈಂಬಿಂಗ್, ಬೋಟಿಂಗ್ ಸಹ ಹಮ್ಮಿಕೊಳ್ಳಲಾಗುತ್ತಿದೆ. ಪ್ರಯುಕ್ತ ಕಬ್ಬನ್ ಪಾರ್ಕ್ದಲ್ಲಿ ನಾವು ವಿಶೇಷ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಒಂದು ಕ್ಲೈಂಬಿಂಗ್ ವಾಲ್ ನೋಡ್ತಾ ಇದ್ದೀವಿ. ಸಾಹಸ ಕ್ರೀಡೆ ಅದಕ್ಕೂ ಒಂದು ದೊಡ್ಡ ಒಂದು ಅವಕಾಶವನ್ನು ಇವತ್ತು ಇಲಾಖೆ ನೀಡಿದೆ. ಬಹಳ ಒಳ್ಳೆಯ ಸಂಭ್ರಮದ ಒಂದು ವಾತಾವರಣದಲ್ಲಿ ನಾವು ಕೂಡ ಮಕ್ಕಳಾಗಿದ್ದೀವಿ ಅಂತ ಅನಿಸುತ್ತೆ. We are so happy to be conducting the 4th edition of Makla Habba in Kಬ್ಬನ್ Park this year on 10th and 11th November. Makla Habba is a festival for all the children of Karnataka, especially the children who come from our children's homes from 30 districts, learning different folk forms of dance and art from all our 30 districts to come and perform to audiences in Bangalore, in Kಬ್ಬನ್ Park, and to learn from this experience. Thank you especially to the Department of Youth Services and Sports who turned Kಬ್ಬನ್ Park into a large playground, who put a climbing wall in the middle of Kಬ್ಬನ್ Park. ಒಂದು ಮಕ್ಕಳ ಹಬ್ಬವನ್ನು ಎಲ್ಲರಿಗೂ ಮಕ್ಕಳಿಗೋಸ್ಕರ ಮಾಡಿದ್ದು, ಮಕ್ಕಳಿಂದ ಮಾಡಿಸಿದ್ದು, ದೊಡ್ಡವರು ಸಹ ಮಕ್ಕಳಾಗಿ ಇದನ್ನು ಆನಂದಿಸಿದ್ರು, ಸಂಭ್ರಮಿಸಿದ್ರು. ಅದರಿಂದ ಎಲ್ಲರಿಗೂ ನಾವು ತುಂಬ ಸಂತೋಷಪಟ್ಟರು ಅಂತ ಅನ್ಕೋತೀವಿ. ಮುಂದಿನ ವರ್ಷ ಮತ್ತೆ ಇದಕ್ಕೆ ಭೇಟಿಯಾಗೋಣ ಬೆಂಗಳೂರಿನಲ್ಲಿ ನಮ್ಮ ಮಕ್ಕಳ ಹಬ್ಬಕ್ಕೆ. ಥ್ಯಾಂಕ್ ಯು.